ಸರ್ ಎಂ ವಿಶ್ವೇಶ್ವರಯ್ಯ. ಓಕೆ. ಪ್ರಜ್ವಲ್, ಸರ್ ಎಂ ವಿಶ್ವೇಶ್ವರಯ್ಯನವರು ಜನಿಸಿದ ವರ್ಷ ಯಾವುದಪ್ಪ? ಯಾವ ದಿವಸಪ್ಪ? ಎಲ್ಲಪ್ಪ? ಮೋಕ್ಷಗುಂಡಂ ತಾಲೂಕಿನಲ್ಲಿ ಜನಿಸಿದರು. ಎದಳಮ್ಮ ವೈಷ್ಣವಿ? ವೈಷ್ಣವಿ, ವಿಶ್ವೇಶ್ವರಯ್ಯನವರ ತಂದೆ ಮತ್ತು ತಾಯಿಯ ಹೆಸರೇನು? ಅವ್ರ ಎಷ್ಟನೇ ಮಗ? ಶ್ರೀನಿವಾಸ ಶಾಸ್ತ್ರಿ ಹಾಗೂ ವೆಂಕಟಲಕ್ಷ್ಮಮ್ಮ ಅವರು ಎರಡನೆಯ ಮಗನು. ವೆರಿ ಗುಡ್. ಅಶ್ವಿನಿ, ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹುಟ್ಟಿದ್ದು ಕರ್ನೂಲು ಜಿಲ್ಲೆ, ಮೋಕ್ಷಗುಂಡಂ ತಾಲೂಕು, ಗಿಡಲೂರು. ಇವರು ಅಲ್ಲಿ ಎಜುಕೇಶನ್ ಸಿಕ್ಕಲ್ಲ ಅಂತ ಅವ್ರ ತಾಯಿ ಎಲ್ಲಿ ಕರ್ಕೊಂಡ್ ಬರ್ತಾರೆ? ಚಿಕ್ಕಬಳ್ಳಾಪುರದ ಮುರಿದಿಯ ಮುದ್ದೇನ ಹಳ್ಳಿಯಲ್ಲಿ ಬಂದು ವ್ಯಾಸಂಗವನ್ನ ಮಾಡಿದ್ದಾರೆ. ಪಾವನಿ ಅವರು ಎಲ್ಲೆಲ್ಲಿ ಯಾವ್ಯಾವ ಒಂದು ಎಜುಕೇಶನ್ ಅನ್ನ ಮುಗಿಸ್ತಾರಮ್ಮ? ಫಸ್ಟ್ ಅವರ ಪ್ರಾಥಮಿಕ ಶಿಕ್ಷಣ ಎಲ್ಲಿ ಮಾಡ್ತಾರ? ಅವರು ಬೋರ್ಡಲ್ಲೇ ಇರಲಿಲ್ಲ. ಬೆಂಗಳೂರಿನ ಫಸ್ಟ್ ಪ್ರಾಥಮಿಕ ಶಿಕ್ಷಣವನ್ನ ಎಲ್ಲಿ ಮುಗಿಸ್ತಾರ? ಪ್ರಾಥಮಿಕ ಶಿಕ್ಷಣವನ್ನ ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿಯಲ್ಲಿ ಮುಗಿಸ್ತಾರೆ. ಅದಾದ್ಮೇಲೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಅನ್ನ ಮುಗಿಸ್ತಾರೆ. ಸೆಂಟ್ರಲ್ ಕಾಲೇಜಲ್ಲಿ ಪಿಯುಸಿ ಮತ್ತೆ ಇಂಟರ್ಮೀಡಿಯೇಟ್, ಪಿಯುಸಿ ಅಂದ್ರೆ ಏನು, ಇಂಟರ್ಮೀಡಿಯೇಟ್ ಮತ್ತೆ ಡಿಗ್ರಿಯನ್ನ ಮುಗಿಸ್ತಾರೆ. ಅದಾದ್ಮೇಲೆ ಅವರು ಹೋಗುವಂತ ಕಾಲೇಜು ಪೂನಾದ ಎಂಜಿನಿಯರಿಂಗ್ ಕಾಲೇಜ್ ಹೋಗ್ತಾರೆ. ಯಾವ ರೀತಿ ಹೋಗ್ತಾರೆ ಅಂದ್ರೆ ರಂಗಾಚಾರ್ಲು ಅವರು ಕೊಟ್ಟಂತ, ದಿವಾನ್ ರಂಗಾಚಾರ್ಲು ಕೊಟ್ಟಂತ ವಿದ್ಯಾರ್ಥಿ ವೇತನದ ಮೂಲಕ ಅವರು ಪೂನಾ ಕಾಲೇಜ್ಗೆ ಸೇರ್ಕೊಳ್ತಾರೆ. ಅಲ್ಲಿ ಅವರು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿದಾಗ ತುಂಬಾ ಚೆನ್ನಾಗಿ ಫಸ್ಟ್ ರ್ಯಾಂಕ್ ಬಂದ್ರು ಅಂತ ಅವರಿಗೆ ಜೇಮ್ಸ್ ಬರ್ಕ್ಲಿ ಅನ್ನೋ ಒಂದು ಪ್ರಶಸ್ತಿಯನ್ನ, ಬಹುಮಾನವನ್ನ ಕೊಡ್ತಾರೆ. ಅದಾದ್ಮೇಲೆ ಅವ್ರು ಬಂದು ಎಲ್ಲಿ ಕೆಲಸ ಸೇರ್ಕೊಳ್ತಾರೆ? ಕೀರ್ತನ, ಮೊದಲು ಅವರು ಸೇರ್ಕೊಳ್ಳೋದಲ್ಲಿ ಪೂನಾದ ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅಲ್ಲಿದ್ದಂತ ಇಂಜಿನಿಯರ್ಸ್ ಅವರಿಗೆ ಸಹಾಯ ಮಾಡಿ ಖಾಂದೇಶ ಮತ್ತು ನಾಸಿಕ್ ಅಲ್ಲಿ ಹರಿತಾ ಇದ್ದಂತ ಕಾಂಜ್ರಾ ನದಿಗೆ ಬ್ರಿಡ್ಜ್ ಅನ್ನ ತೂಗು ಸೇತುವೆಯನ್ನ ಕಟ್ಟುತ್ತಾರೆ. ಏನ್ ಕಟ್ತಾರೆ? ತೂಗು ಸೇತುವೆಯನ್ನ ಮೊದಲು ಕಟ್ತಾರೆ. ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಅಂತ ಅಂದ್ಬಿಟ್ಟು ಅವರಿಗೆ ಓನ್ ಅಪ್ ಮಾಡೋದಕ್ಕೆ ಈಸಿ ಮತ್ತೆ ಮೂಸಿ ನದಿಗೆ ಡ್ಯಾಮ್ ಕಟ್ಟೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಅದಾದ್ಮೇಲೆ ಹಳೆ ಡ್ಯಾಮ್ಗಳಿಗೆ ಆಟೋಮೆಟಿಕ್ ಡೋರ್ಸ್ ಅನ್ನ ಅವರು ಹಾಕೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ರೀತಿ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ವಾಣಿ ವಿಲಾಸ ಮಾರಿ ಕಣಿವೆ, ವಾಣಿ ವಿಲಾಸ ಸಾಗರಕ್ಕೂ ಕೂಡ ಬೇಕಾದಂತ ಪುನರ್ವಸತಿಯನ್ನ ಮಾಡ್ಕೊಡ್ತಾರೆ. ಅದ್ ಮಾಡಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕನ್ನಂಬಾಡಿ, ಕಾವೇರಿ ನದಿಗೆ ಇನ್ನೊಂದು ಜಲಾಶಯ ಕನ್ನಂಬಾಡಿ ಜಲಾಶಯವನ್ನ ನಿರ್ಮಾಣ ಮಾಡ್ತಾರೆ. ಎಲ್ಲಿ? ಕಾವೇರಿ ನದಿಗೆ ಕನ್ನಂಬಾಡಿ ಜಲಾಶಯವನ್ನ ನಿರ್ಮಾಣ ಮಾಡ್ತಾರೆ. ಅವರ ಮನಸ್ಥಿತಿ ಯಾವ ತರ ಇತ್ತು ಅಂದ್ರೆ ನಾಳೆ ಮಾಡೋ ಕೆಲ್ಸನ ಇವತ್ ಮಾಡೋ ಕೆಲ್ಸನ ಇವಾಗಲೇ ಅನ್ನೋ ಮನಸ್ಥಿತಿ ಇದ್ದಂತಹ ವ್ಯಕ್ತಿ. ಓಕೆ, ಥ್ಯಾಂಕ್ ಯು.